ಪೇರೆಂಟ್ಸ್ ಆಗಿ ನೀವು ಕೂಡ ನೂರಾರು ಕನಸು ಕಂಡಿರ್ತೀರಿ ಮಕ್ಕಳ ಫ್ಯೂಚರ್ ಬಗ್ಗೆ. ಎಲ್ಲೋ ಒಂದು ಕಡೆ ಈ ರೀತಿ ಎಲ್ಲ ಬೆಳವಣಿಗೆಗಳಾದಾಗ ನಿಮಗೂ ಎಲ್ಲೋ ಒಂದು ಕಡೆ ಸಾಕಷ್ಟು ನೋವಾಗುತ್ತೆ. ನೋವು ಅನ್ನೋದಕ್ಕಿಂತ ಭಾಳ ನೋವಾಗಿದೆ ಸರ್. ಅದನ್ನು ನಾವು ಹೇಳೋಕ್ಕಾಗ್ತಾ ಇಲ್ಲ. ಅದು ನಾವು 2 ದಿವಸದಿಂದ ತುಂಬ ಮಾಧ್ಯಮದ ಮುಂದೆ ಕೂತಾಗ ನಮಗೆ ಭಾಳ ಬೇಜಾರಾಯಿತು. ಏಕೆಂದರೆ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರಾಗಲಿ ಅಂತೇಳಿ ನಾವು ವಿದ್ಯಾಭ್ಯಾಸ ಕೊಡಿಸಿದ್ದೀವಿ ಸರ್. ಅಷ್ಟೇ ಸಾಫ್ಟ್ ನೇಚರು ಕೂಡ ನಮ್ಮ ಫ್ಯಾಮಿಲಿನೂ ಕೂಡ. ಈವನ್ ಅವ್ರ ತಂದೆ ಆಗಲಿ ಒಂದು ಮಾತು ಏನೂ ಹೇಳಲ್ಲ. ಅವರು ಹೇಳ್ತಾರೆ, ಅದು ಎಷ್ಟು ಹೇಳಬೇಕು ಅಷ್ಟನ್ನು ಹೇಳ್ತಾರೆ. ಅದು ನಾನು ಸ್ವಲ್ಪ ಸ್ಟ್ರಿಕ್ಟು ಅನ್ನೋದು ಒಂದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಆದರೆ ನನ್ನ ಹತ್ರ ಜಾಸ್ತಿ ಶೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ನೋವಾದಾಗ ನನ್ನ ಹತ್ರ ಏನಾದ್ರು ಹೇಳ್ತಾನೆ, ಬೇರೆ ಯಾವುದೂ ಶೇರ್ ಮಾಡೋಲ್ಲ. ಇವೆಲ್ಲ ಕೇಳಿದಾಗ ನೋಡಿದಾಗ ನಮ್ಮ ಮಕ್ಳಿಗೆ ಏನೋ ಮಾಡ್ತಾನೆ, ಏನೋ ಮಾಡೋಣ ಅಂದ್ಕೊಂಡಿದ್ವಿ. ಇವನ್ನ ಎಜುಕೇಷನ್ ಮುಗೀತು, ಎಲ್ಲರೂ ಒಂದು ಒಳ್ಳೆ UPSC ಅಥವಾ ಇನ್ಯಾವುದಾರ ಅಪ್ಪರ್ ಎಜುಕೇಷನ್ಗೆ ಕೋಚಿಂಗ್ ಇದು ಮಾಡೋಣ ಇವನ್ನ ಅನ್ನೋ ಒಂದು ಭಾಳ ಕನಸಿತ್ತು ಸರ್. ಇವ್ನು 2 ವರ್ಷ ನಾನು ಏನೋ ಒಂದು ಮಾಡ್ತೀನಿ ಅನ್ನೋದಕ್ಕೆ ಅವ್ರ ಕನಸಿಗೆ ನಾವು ನಿಲ್ಲಬೇಕಲ್ಲ ಅಂತೇಳಿ ನಾವು ನಿಂತವೇ ಹೊರತು ಇಷ್ಟರ ಮಟ್ಟಿಗೆಲ್ಲ ಆಗುತ್ತೆ. ನಮ್ಮ ಮಾಧ್ಯಮದಲ್ಲೆಲ್ಲ ಇಷ್ಟರ ಮಟ್ಟಿಗೆ ನಮ್ಮ ಮಗನ ಬಿಂಬಿಸ್ತಾ ಇರೋದು ನೋಡಿದ್ರೆ ನಮಗೆ ತುಂಬ ಬೇಜಾರಾಗುತ್ತೆ. ಅಂದರೆ ಸತ್ಯಗಳನ್ನು ತಿಳ್ಕೊಳ್ಳಿ. ನಿಜವಾಗ್ಲೂ ನಾನು ಹೇಳ್ತೀನಿ, ಯಾರೇ ಆಗಿರಲಿ, ಎಲ್ಲ ಯೂಟ್ಯೂಬರ್ಸು ಎಲ್ಲರೂ ಒಂದೇ ಥರ ಇರೋದಿಲ್ಲ. ಎಲ್ಲರೂ ಚೆನ್ನಾಗಿ ಅವ್ರ ಕನಸನ್ನು ಹೊತ್ಕೊಂಡೇ ಅವ್ರು ಇದು ಮಾಡ್ತಾರೆ. ಅಂಥದ್ರಲ್ಲಿ ಈ ರೀತಿ ಮಕ್ಕಳಿಗೆ ಯಾವುದನ್ನ ತಿನ್ನಲೇ ತಿಳ್ಕೊಂಡು ಮಾತಾಡಿದ್ರೆ ಬೆಟ್ರು ಸರ್. ಅದು ಇಲ್ದಿದ್ದೆಲ್ಲನೂ ಹೇಳೋಕ್ಕೆ ಹೋಗಬಾರ್ದು. ಅವ್ನು ಆ ಥರ ದುಡ್ಡು ತೊಗೊಂಡ ಈ ರೀತಿ ಅಪ್ರೋಚ್ ಮಾಡ್ದಂತ ಇನ್ನು ಯಾವುದೋ ಒಂದು ಹುಡುಗ ಕೂಡ ಅದು ಇದು ಮಾಡ್ತಾ ಇದ್ದಾನೆ, ಕ್ಯಾಮ್ರಾ ವಿಚಾರ ಇದು ಮಾಡ್ತಾ ಇದ್ದಾನೆ. ನಾವು ಅವನಿಗೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ EMI ಮೂಲಕ, ನನ್ನ ಒಂದು ಇದರಲ್ಲಿ EMI ಮೂಲಕ ನಾನು ಅವನಿಗೆ ಲೋನ್ ಮಾಡಿಸಿದ್ದೀವಿ ಸರ್. ನಾವು ಲೋನಿಗೆ ಹೋಗ್ತಾನೇ ಇರಲಿಲ್ಲ, ಇವನ ವಿಚಾರಕ್ಕೆ ನಾವು ಲೋನಿಗೆ ಹಾಕಿದ್ವಿ ಆಯ್ತಾ. ಹಾಗಾಗಿ ನಾವು ಇಷ್ಟು ಸಂಸ್ಥೆಯನ್ನು ಇಷ್ಟು ಒಂದು ಇದು ಮಾಡಿಕೊಂಡು ಮಕ್ಕಳನ್ನು ಇಲ್ಲ ಸರ್, ನಮ್ಮದು ಆರ್ಥಿಕ ವ್ಯವಸ್ಥೆ ಅಷ್ಟೇನು ಚೆನ್ನಾಗಿಲ್ಲ ಸರ್. ನಮ್ಮದು ನಾವು ಭಾಳ ಎಲ್ಲ ಒಂದು ತಾಯಿ ನಮಗೆ ಅಂತ ಕೊಟ್ಟಿದ್ದು ಒಂದು ಜಾಗನ ಮಾರಿಬಿಟ್ಟು ನಾವು ಇಲ್ಲಿ ತೊಗೊಂಡು ಬಡ್ಡಿ ಸಾಲ ಎಲ್ಲ ಮಾಡಿ ನಾವು ಒಂದು ಜಾಗ ಮಾಡಿ ಒಂದು ಸಂಸ್ಥೆ ಕಟ್ಟಿದ್ದೀವಿ. ಭಾಳ ಕಷ್ಟಪಟ್ಟು ನಾವು ಬಂದಿರೋದು ಸರ್. ನಮ್ಮ ಮಕ್ಕಳೂ ಅದೇ ರೀತಿ ಮಾಡಿಕೊಂಡೇ ಬಂದಿರೋದು. ಅದೇ ರೀತಿ ನಮಗೆ ಸಾಕು ಇಷ್ಟು. ಎಷ್ಟೋ ಜನ ಬಂದರು ಏನೋ ಒಂದು ಮಾಡೋಣ ಅಂತ ಅಂದರು, ಬೇಡಪ್ಪ ನಾವು ಏನೇ ಮಾಡಿದ್ರು ಸಿಂಗಲಾಗಿ ಹೋರಾಟ ಮಾಡಬೇಕು, ನಾವು ಜೊತೆಗೆ ಕೂಡ್ಕೊಂಡು ಏನು ಮಾಡೋಕ್ಕೆ ಹೋಗಬಾರ್ದು. ಈವನ್ ಅವ್ನಿಗೆ ಮುಂಚೆ ಒಂದು ಇದಾದಾಗಲೂ ಕೂಡ ನಮಗೆ ಆಕ್ಸಿಡೆಂಟ್ಸು ಏನು ಯೂಟ್ಯೂಬರ್ಸ್ ಕೊಡೋದ್ರಲ್ಲ, ಆ ಟೈಮಲ್ಲೂ ನಾವು ಅವ್ನಿಗೆ ಅದನ್ನೇ ಹೇಳಿದ್ದು, ಬಂದುಬಿಡು ಇನ್ನು ಬೇಡ ಇನ್ನು ಸಾಕು ಅಂತ ಅನ್ನಿಸ್ತು ನಮಗೆ. ಆಮೇಲೆ ಯಾಕೆ ತಪ್ಪು ಮಾಡಿದರೆ ಇದು ಮಾಡೋಣ, ತಪ್ಪೇ ಮಾಡಿಲ್ಲ ಅಂದಾಗ ನಾವು ಯಾಕೆ ಹೆದರಬೇಕು, ಆಯಿತು ನಮ್ಮ ಮಗನ ಇದ್ರ ಬೆನ್ನು ನಿಲ್ಲೋಣ ಅನ್ನೋಷ್ಟು ನಮಗೆ ಧೈರ್ಯ ಬಂತು ಸರ್. ಏಕೆಂದರೆ ಮಕ್ಕಳನ್ನು ನಾವು ಕುಗ್ಗಿಸಿದಷ್ಟು ಅವು ಬೇಗನೆ ಇದು ಮಾಡ್ಕೊಂಡ್ಬಿಡ್ತವೆ. ಹಾಗಾಗಿ ಸ್ವಲ್ಪ ಬೇಜಾರಿದೆ ಸರ್. ತಂದೆ ತಾಯಿದರಿಗೆ ಬೇಜಾರಿಲ್ಲ ಅಂತ ಇಲ್ಲ, ಬೇಜಾರಿದೆ. ಕೊನೆಯದಾಗಿ ಮೇಡಮ್, ಅಸಹಜ ಸಾವು ಪ್ರಕರಣ 100 ಜನರು ಮೃತಪಟ್ಟಿದ್ರೆ ಅಂತಕ್ಕಂಥ ವಿಚಾರ ಒಂದು ಕಡೆ, SIT ತನಿಖೆ ಒಂದು ಕಡೆ, ಇನ್ನೊಂದು ಕಡೆ ಅಪಪ್ರಚಾರ ಅಂತಕ್ಕಂಥದ್ದು ಒಂದು ಕಡೆ, ಎಲ್ಲವೂ ಕೂಡ ತನಿಖೆ ಆಗ್ತದೆ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ? ಇಲ್ಲ ಸರ್, ತನಿಖೆ ಆಗಲಿ ಸರ್, ತನಿಖೆ ಆಗಬೇಕು. ಯಾಕೆ ಅಂತಂದರೆ ನಮ್ಮ ಮಗನ ಹೋರಾಟ ಆ ಒಂದು ಇದನ್ನೇ ಇದೆಲ್ಲ ಒಂದು ಕಡೆ ಹಿಂಗೆ ಉಳ್ಕೊಂಡ್ಬಿಡುತ್ತಲ್ಲ, ಆಗಲಿ ಇದೇನಾದ್ರು ಒಂದು ಆಗಲಿ ಅನ್ನೋ ಒಂದು ಇದಕ್ಕೆ ಅವನು ಮುಂದೆ ಹೋಗಿದ್ದು. ಆದರೆ ಅದು ಈ ರೀತಿ ಹಿಂಗಾಗುತ್ತೆ ಅಂತ ಅವ್ನಿಗೂ ಗೊತ್ತಿರಲಿಲ್ಲ. ಈಗ SIT ತಂಡದವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆಯದು, ಸತ್ಯತೆಗಳು ಹೊರಗಡೆ ಬರಬೇಕು ಅಲ್ವಾ. ಅದು ಒಂದು ಹೆಣ್ಮಗು, ನಾವು ಒಂದು ಹೆಣ್ಣಾಗಿ ನಾವು ಅದಕ್ಕೆ ವಿರುದ್ಧವಾಗಿ ನಾವು ಮಾತಾಡಬಾರ್ದು, ಪರವಾಗಿ ನಿಲ್ಲಬೇಕು. ಹಾಗಾಗಿ ಬರಲಿ ಸರ್, ತನಿಖೆ ಎಲ್ಲ ನೀಟಾಗಿ ಆಗಲಿ. ಎಲ್ಲದಕ್ಕೂ ನಾನು ನನ್ನ ಮಗನಿಗೂ ಅದನ್ನೇ ಹೇಳಿರೋದು. ಅವನಿಗೆ ಹೇಳಿದರು, ಅವನು ಇಲ್ಲಿಂದ ಮೇ ಬಿ ಅವ್ರ SIT ಅವರು ಒಂದು ಇದು ಕಳಿಸ್ದಾಗಲೂ ಕೂಡ ತುಂಬ ಖುಷಿಯಾಗೋದ ಅವನು. ನಾನು ಏನು ಮಾಡಿದ್ದೆ, ಗ್ರೌಂಡ್ ರಿಪೋರ್ಟ್ ಏನು ಮಾಡಿದ್ದೆ, ನಾನು ಏನೇನು ವಿಷಯ ಕಲೆ ಹಾಕಿದೆ ಎಲ್ಲವನ್ನೂ ಕೂಡ ಅವನು ತೊಗೊಂಡು ಅವನು ಇಲ್ಲಿಂದ ತುಂಬ ಖುಷಿಯಾಗೋದ. ಅದ್ರ ಹಿಂದೆ 2 ದಿವಸ ತುಂಬ ಬೇಜಾರಲ್ಲಿದ್ದ. ಮಾಧ್ಯಮದಲ್ಲಿ ಈ ಥರ ಇಲ್ಲಿಗಲ್ ಏನೇನೋ ಅದೇನೇನೋ ಹೇಳ್ತಾ ಇದ್ದಾರೆ, ಅದು ಹೇಳ್ತಾ ಇದ್ದರೆ ತುಂಬ ಒಂಥರ ಅವನಿಗೂ ಬೇಜಾರಾಯ್ತು ಇದೆಲ್ಲ ಕೇಳಿ, ತುಂಬ ಡಲ್ ಆಗಿದ್ದ. ಆಮೇಲೆ ಯಾವಾಗ ಅವ್ರು SIT ಅವರು ಕರೆದು ಬಂದು ತೊಗೊಂಬರಪ್ಪ ಅಂತ ಹೇಳಿ ಒಂದು ಇದು ಕೊಟ್ಟಾಗ ನಮಗೆ ಇವನು ಭಾಳ ಖುಷಿಯಿಂದ ಇಲ್ಲಿಂದ ಹೊರಟ. ಹಾಗಂದಾಗ ನಾವು ಅದನ್ನು ಕೂಡ ನಾನು ಹೇಳಿದೆ, ಏನೇ ಮಾಹಿತಿ ನಿನಗೆ ಏನು ಗೊತ್ತಿದೆ ಎಲ್ಲ ಮಾಹಿತಿನೂ ಕೂಡ ಹೇಳು, ಅಲ್ಲಿ ಇನ್ಫಾರ್ಮೇಷನ್ ನೀಟಾಗಿ ಕೊಡಪ್ಪ ಅಂತ ಹೇಳಿಬಿಟ್ಟೆ ನಾವು. ಆಮೇಲೆ ಅವನು ಬರೋದಕ್ಕೆ ಹೋಗೋದಕ್ಕೆ ಅಲ್ಲಿ ಭಾಳ ತೊಂದರೆ ಆಗ್ತಿತ್ತು. ಹಾಗಾಗಿ ನೀನು ಬೇಕಾದ್ರೆ ಸ್ಟೇ ಆಗೋಂಗಿದ್ರೆ ಅಲ್ಲೆಲ್ಲಾದರೂ ಸ್ಟೇ ಮಾಡಿಕೊಂಡೆ ನೀನೆಲ್ಲ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ, ನೀನೆಲ್ಲ ಮುಕ್ತಾಗೆ ಬಾ, ನೀನು ಯಾವುದನ್ನು ನಮಗೆ ಇದನ್ನು ನಮಗೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಇವೆಲ್ಲನೂ ಮುಗಿಸ್ಕೊಂಡೇ ಬಾರಪ್ಪ ಅಂತಲೇ ಹೇಳಿದ್ದು ಸರ್. ಇದು ಅಭಿಷೇಕ್ ಅವರ ತಾಯಿಯ ಮಾತುಗಳು. ನಮ್ಮ ಮಗ ಯಾವುದೇ ದುರುದ್ದೇಶ ಇಟ್ಕೊಂಡು ಅಲ್ಲಿಗೆ ಹೋಗಿಲ್ಲ, ಅಥವಾ ಹಣವನ್ನು ಕೂಡ ಮಾಡ್ತಕ್ಕಂಥ ಉದ್ದೇಶ ಕೂಡ ಆತನಿಗಿಲ್ಲ. ತನಿಖೆ ಆಗ್ತದೆ, ತನಿಖೆಯಿಂದ ಎಲ್ಲ ಸತ್ಯಗಳು ಹೊರಬರಲಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವರು ಮಾಡಿದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.